ಹೆಸರು ಮಾಂಚಾಲೆ, ಇವಾಗ ಮಂತ್ರಾಲಯ ಅಂತ ಆಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಜಾಗ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರ ಹುಟ್ಟಿದಂತಹ ಊರು ಇದು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗ್ತಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದ್ದಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳನ್ನು ಮಾಡಿದಂತಹ ಸ್ಥಳ. ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಸ್ಥಳ ಇದು. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡೋ ಅಂದ್ರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವರೇಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ಟೆ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಪ್ರತಿ ವರ್ಷ ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ಮೋದಕ ಅಂತ ನೀವು ಕರಿತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು 400 ವರ್ಷದ ಹಿಂದಗಡೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳಕಲ್ಲು ರುಬ್ಬಗುಂಡು ಗ್ರೈಂಡಿಂಗ್ ಸ್ಟೋನ್ ಇವಾಗೂ ಇದೆ. ನೀವೆಲ್ಲ ಮೆಟ್ಲಿಳಿದು ಬಂದ್ರಲ್ವಾ, ಸ್ಟ್ರೈಟ್ ಬಂದವರು, ಅದು ಪಕ್ಕದಲ್ಲಿ ಬರ್ತದೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳಕಲ್ಲು ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ್ಯವರ ಪ್ರತಿಷ್ಠಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಒಂದೇ ಸ್ಟೋನ್ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ವ್ಯತ್ಯಾಸ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಇಲ್ಲೆಲ್ಲ. ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಮಂತ್ರಾಲಯದಲ್ಲಿ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರಿತೀರಿ? ಜೀವ ಸಮಾಧಿ ಅಂತ ಏನೋ ಕರಿತೀರಿ. ಹಾಗೆ ಕರೆಯೋದೆಲ್ಲ ಬಳಸಬಾರದು. ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ ಕರಿಬೇಕು? ಮೂಲ ಬೃಂದಾವನ. ಎದಕ್ಕೆ ಮೂಲ ಬೃಂದಾವನ ಕರಿಬೇಕು ಅಂದ್ರೆ ರಾಯರ ಬೃಂದಾವನ ಆಗ್ಬೇಕಾದ್ರೆ ಒಂದು ಮಾತು ಹೇಳಿ ಬೃಂದಾವನ ಆಗ್ತಾರೆ. ಈ ಕಲಿಯುಗದಲ್ಲಿ ನಾನು 700 ವರ್ಷ 700 ಇಯರ್ಸ್ ನಾನು ಜೀವಂತವಾಗಿ ಈ ಬೃಂದಾವನ ಕೆಳಗಡೆ ನಾನು ಇರ್ತೇನೆ. ಯಾರು ನನ್ನ ಕ್ಷೇತ್ರಕ್ಕೆ ನನ್ನ ಹತ್ರ ಬಂದು ಈ ಕಲಿಯುಗದಲ್ಲಿ ಯಾರು ಕಷ್ಟ ಅಂತ ನನ್ನ ಹತ್ರ ಬಂದು ಕೇಳ್ತಾರೋ ಅವರ ಕೇಳಿದ್ದು ಕೇಳುವಂತ ಕೊಳ್ಳಕ್ಕೆ ಮನಸ್ಸ ಸಂಕಲ್ಪ ಸಿದ್ಧಿ ಅಂದ್ರೆ ಅವರ ಮನಸ್ಸಲ್ಲಿ ಏನು ಅನ್ಕೊಂತಾರ, ಅವ್ರು ಅನ್ಕೊಂಡಿದ್ದಾಗಬೇಕು ಅಂತ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವರು ಸಜೀವವಾಗಿ ಬೃಂದಾವನ ಆಗಿದ್ದು. ಪ್ರತಿ ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ. ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ರಾಯರ ಆರಾಧನೆ ಅಂದ್ರೆ ಗೊತ್ತಲ್ವಾ ನಿಮ್ಗೆಲ್ಲ? ರಾಯರ ಬೃಂದಾವನ ಕೆಳಗಡೆ ಕೂತಿದ್ದ ದಿವಸ ಮೊನ್ನೆ ರಾಯರ ಆರಾಧನೆ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಮೊನ್ನೆ ರಾಯರ ಆರಾಧನೆ ಆಗಿ ಎಷ್ಟೇ ಆರಾಧನೆ ಅದು 354 ವರ್ಷ ಆಯ್ತು. ರಾಯರ ಬೃಂದಾವನ ಆಗಿ 354 ಇಯರ್ಸ್ ಆಯ್ತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ. ಯಾರು ಈ ಇನ್ನ 346 ವರ್ಷ ಜೀವಂತವಾಗಿರ್ತಾರೆ. ಹಂಗಾಗಿ ನೀವ್ಯಾರೋ ಜೀವ ಸಮಾಧಿ ಗೊತ್ತಿದ್ದಾರದಕ್ಕಂದ್ರೆ ತೊಂದರೆ ಇಲ್ಲ. ಇನ್ನು ಮೇಲಿಂದ ಮೂಲ ಬೃಂದಾವನ ಅಂತ ಕರೀಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರಿಗೆ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ ಇದು. ಇವಾಗೂ ಸಹ ಬೆಳಗ್ಗೆ ಮುಂಜಾನೆ 4 ಮತ್ತೆ 4:30 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಿದ್ದಿರುತ್ತವೆ, ಕಾಲಜ್ಜಿಗಳು. ಈ ಕ್ಷೇತ್ರದಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಇರೋ ಕಾಲದಲ್ಲಿ ಏನು ಸಂಪ್ರದಾಯ ಪ್ರಾರಂಭವಾಗಿದೆಯೋ ನಾವು ಅದೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿನಿತ್ಯ 1,000, 2,000, 3,000, 5,000 ಜನಕ್ಕೂ ಮೇಲೇನು
ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಎಲ್ಲರಿಗೂ ನಾವು ಮಾಡಿಸ್ತಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳವರು ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂತಾ ಇದ್ದಾರೆ. ಯಾರ್ದು ಪ್ರಸಾದ ಆಗಿಲ್ಲ ರಾಯೇಶ್, ಯಾರ್ದು ಪ್ರಸಾದ ಆಗಿಲ್ಲ ರಾಯರ ದರ್ಶನ ಆದ್ಮೇಲೆ ಎಲ್ಲಾರು ಮೇಲ್ಗಡೆ ರಾಯರ ಪ್ರಸಾದ ಮಾಡ್ಕೊಂಡು ಹೋಗಿ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ಇಲ್ಲಿ ಪ್ರತಿನಿತ್ಯನೂ 108 ಗುರು ರಾಯರ ಸೇವೆಗಳು ನಡೀತಾ ಇರ್ತವೆ. ಒಂದು ದಿವಸ ಪಂಚಾಮೃತ ಅಭಿಷೇಕ ಅಂತ ಹಿಡಿದು ಶಾಶ್ವತವಾಗಿ ಅನ್ನದಾನ ತನಕ ಸೇವೆಗಳು ನಡೀತಾವೆ. ರಾಯರ ವಾರ ಬರುತ್ತಲ್ವಾ, ಗುರುವಾರ ಮಾತ್ರ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ತಂದೆಗಾಗ್ಲಿ ತಾಯಿಗಾಗ್ಲಿ ಮಕ್ಕಳಿಗಾಗ್ಲಿ ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂದ್ರೆ, ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ಜಾಬ್ ಆಗ್ಲಿ, ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತೊಂದರೆ ಇತ್ತು ಅಂದ್ರೆ, ಹಣಕಾಸಿನ ತೊಂದರೆ, ಚರ್ಮ ರೋಗ, ಕೋರ್ಟ್ ಕೇಸ್, ಸ್ಕಿನ್ ಡಿಸೀಸು, ನಿಮ್ಮ ವ್ಯವಹಾರದಲ್ಲಿ ಸಂಸಾರದಲ್ಲಿ ಸಂಸಾರದಲ್ಲಿ ತೊಂದರೆ ಇತ್ತು ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಸಂಸಾರದಲ್ಲಿ ಕುಟುಂಬದಲ್ಲಿ ಮನೆಯಲ್ಲಿ ನೆಮ್ಮದಿ ಶಾಂತಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹಣಕಾಸಿನ ತೊಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೂಡ ಮದುವೆ ಆಗಿಲ್ಲ, ಎಲ್ಲಾ ಕಡೆ ಪೂಜೆ ಮಾಡಿಸ್ತಿದ್ದೇವೆ ಆದ್ರೂ ನಮಗಿನ್ನ ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಕಾರ ಸರ್ಪದೋಷ, ಕುಜದೋಷ, ರಾಹುದೋಷ, ಶತ್ರುದೋಷ, ನರದೃಷ್ಟಿ ನಿವಾರಣೆ, ಬ್ಲ್ಯಾಕ್ ಮ್ಯಾಜಿಕ್ಗೋಸ್ಕರ ನಿಮ್ಗೆ ಯಾವೇ ತರಹ ತೊಂದರೆ ತಾಪತ್ರಗಳ ಕಷ್ಟಗಳು ಇರಬಾರ್ದು ಅಂತ ರಾಯರ ಹತ್ರ ಹೇಳ್ಕೊಂಡು ಹೋಗಿ. ನೀವು ಯಾರ್ಯಾರು ರಾಯರ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಅನ್ಕೊಂಡಿದ್ದ ಕಾರ್ಯ ಆಗ್ಬೇಕು ಅಂತ ಬೇಡಿಕೆ ಸಮೇತ ರಾಯರ ಸೇವೆ ಮಾಡ್ತಿರ್ತೀರೋ, ಅದು ಎಷ್ಟೇ ಪರ್ಸನಲ್ ಇದ್ರು ಬೇಡಿಕೆ ಸಹ ನಾವು ಬರ್ಕೊಂಡು ನೀವು ಅನ್ಕೊಂಡಿದ್ದಾಗ್ಬೇಕು ಅಂತ ಗುರುವಾರ ದಿವಸ ನಿಮ್ಮ ಹೆಸರ ಮೇಲೆ ರಾಘವೇಂದ್ರ ಸ್ವಾಮಿಗಳವರ ಅಷ್ಟಾಕ್ಷರ ಹೋಮಗಳಾಗಂತ. ಇಲ್ಲಿ ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಇಲ್ಲಿ ಆಯುಷ್ ಹೋಮ, ಲಕ್ಷ ಜಪ ನಡೀತದೆ. ಇವತ್ತೊಂದು ಹೋಮ ಆಯ್ತು, ಅಲ್ಲಿ ಮುಂದ್ಗಡೆ ಹೋಮ ಕುಂಡಲಿದೆ ನೋಡಿ, ಅಲ್ಲಿ ರಕ್ಷಾ ಇರುತ್ತೆ, ರಕ್ಷಾ ಹಚ್ಕೊಂಡು ಹೋಗಿ ಇವತ್ತೊಂದು ಹೋಮ ಆಯ್ತು. ಈ ಕ್ಷೇತ್ರದಲ್ಲಿ ಎಷ್ಟೋ ಜನ ಪೂಜೆ ಮಾಡಿಸಿ ಹೋಗಿ ಒಂದು 10-20 ದಿವಸದ ಒಳಗಡೆ ಫೋನ್ ಮಾಡಿ ಹೇಳಿದಾರೆ, ಸ್ವಾಮಿ ನೀವು ಹೇಳ್ದಂಗೆ ಆಗಿದೆ ಅಂತ. ನಾವು ಮಾಡೋದು ಏನು ಇಲ್ಲ, ಎಲ್ಲಕ್ಕಿಂತ ದೊಡ್ಡ ಧಾರಣೆ ಅನ್ನದಾನ ಅಂತ ಕರೀತೇವೆ. ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ ತಂದೆ ತಾಯಿ ಮಕ್ಕಳ ಹೆಸರ ಮೇಲೆ ಅನ್ನದಾನ ಮಾಡಿಸ್ಬೇಕು, ನಾವು ಅನ್ಕೊಂಡಿದ್ದು ಬೇಡಿಕೆ ಆಗ್ಬೇಕು ಅಂತ ಇಲ್ಲ ಅಂದ್ರೆ, ಒಂದು ಸಣ್ಣ ಸೇವೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ, ನೀವೆಲ್ಲಾರು ಪ್ರತಿಯೊಬ್ಬರು ಕೂಡ ಅನ್ನದಾನ ಸೇವಾ ಕಾಣಿಕೆ ಕೊಡಬೇಕು, ಬರೆಸ್ಬೇಕಂತ ಯಾರಿಗೆ ಬಲವಂತ ಇಲ್ಲ, ಫೋರ್ಸ್ ಇಲ್ಲ, ಕೊಡಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ 2 ರಕ ಸೇವೆಗಳಿರುತ್ತೆ. ಈಗ ನಾವು ರಾಯರ ಕ್ಷೇತ್ರದಲ್ಲಿ ಬಂದೇವೆ, ಜನರಲ್ ಆಗಿ ಕೊಡಬೇಕು ಅಂದ್ರೆ ಅಷ್ಟು ಇಷ್ಟು ಅಂತಿರಲ್ಲ. 100, 200, 300, 50, 400 ಸಹ ಕೊಡ್ಬೋದು. ಅನ್ನದಾನಕ್ಕೆ ಹೋಗಲ್ಲ. ಜೇನುತುಪ್ಪ ಅಭಿಷೇಕ, ಹಾಲಿನ ಅಭಿಷೇಕಕ್ಕೆ ಜನರಲ್ ಆಗಿ ಬಳಸ್ತಾರೆ. 100, 200 ಸಹ ಕೊಡ್ಬೋದು, ಜನರಲ್ ಆಗುತ್ತೆ, ಹರಕೆ ಮಾಡ್ಕೊಂಡು ಕೊಡಬೇಕಲ್ಲಿ. ಇಲ್ಲ ನಾವು ಸೇವೆ ಮಾಡಿಸ್ಬೇಕು ಅಂದ್ರೆ ಒಂದು ದಿವಸ ಅನ್ನದಾನ ಮಾಡಿಸ್ಬೇಕು ಸದ್ಯಕ್ಕೆ ಅಂದ್ರೆ ಎಲ್ಲಾರು ಮಾಡಿಸ್ಬೋದು. 508 508 508 ಕೊಟ್ರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗುತ್ತೆ. ಯಾವತ್ತು ರಾಯರ ವಾರ ಗುರುವಾರ ಆಗುತ್ತೆ. ಇಲ್ಲ ಅಂದ್ರೆ ನೀವು ಹೇಳಿದ್ದು ಡೇಟ್ಗೂ ಮಾಡ್ತಾರೆ. 508 ಕೊಟ್ಟು ಅಲ್ಲಿ ಬರೆಸಿದ ಮೇಲೆ ರಸೀದಿ ಕೊಡ್ತಾರೆ. ಮನೆ ಹೊರಗಡೆ ಆಫೀಸ್ ದುಡ್ಡು ಬೇಡಿಕೆ ಸಮೇತ ಹೇಳಿ. ಇಲ್ಲ ಒಂದು ತಿಂಗಳು ಮಾಡಿಸ್ಬೇಕು ಅಂದ್ರೆ 1008 1508 ಒಂದು ತಿಂಗಳಾಗುತ್ತೆ. ಎದಕ್ಕೋಸ್ಕರ ಮಾಡ್ತಾರಂದ್ರೆ ಇದು ತಂದೆ ತಾಯಿ ಆರೋಗ್ಯ, ಮಕ್ಕಳ ವಿದ್ಯಾಬುದ್ಧಿ, ಉದ್ಯೋಗ, ವ್ಯಾಪಾರ, ಜಾಬ್, ಪ್ರಮೋಷನ್, ಬ್ಲ್ಯಾಕ್ ಮ್ಯಾಜಿಕ್, ಉದ್ಯೋಗದ ವ್ಯಾಪಾರಕ್ಕೋಸ್ಕರ 12 ಹೋಮಗಳಾಗುತ್ತೆ. ರಾಯರ ಒರಿಜಿನಲ್ ಫೋಟೋ ಕೊಡ್ತಾರೆ. 2008 ಅಥವಾ 2508 5008 ಕೊಟ್ರೆ 1 ವರ್ಷ ಆಗುತ್ತೆ. ಇದರಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಕುಜದೋಷಕ್ಕೆ ರಾಯರ ಮೇಲೆ ಹಾಕಿದ್ದು ವಸ್ತ್ರ ಫೋಟೋ ಕೊಡ್ತಾರೆ. ಫೋನ್ ಪೇ, ಜಿಪೇ, ಆನ್ಲೈನ್ ಕೂಡ ಮಾಡಬಹುದು. ಪರ್ಮನೆಂಟ್ ಆಗಿ ಮಾಡಿಸ್ಬೇಕು ಅಂದ್ರೆ ಎಲ್ಲಾ ಸೇವೆ ಒಂದರಲ್ಲಿ ಬರ್ತದೆ. 10,008 10,008 ಕೊಟ್ರೆ ಪರ್ಮನೆಂಟ್ ಲೈಫ್ ಟೈಮ್ ಆಗುತ್ತೆ. ಮತ್ತೆ ಮಾಡಿಸ್ಬೇಕು ಅಂತ ಇಲ್ಲ. ದೇವಸ್ಥಾನಕ್ಕೆ ಬಂದವರು 1-2 ನಿಮಿಷ ನಿಂತಲ್ಲೇ ಏನೆಲ್ಲ ಕಷ್ಟಗಳಿದೆ ನಾವು ರಾಯರ ಹತ್ರ ಹೇಳಿಕೊಂಡು ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾರೆ. ನಿಧಾನಕ್ಕೆ ಬಂದು ಮಂತ್ರಾಕ್ಷತೆ ಇಸ್ಕೊಳ್ಳಿ. ಜನರಲ್ ಆಗಿ ಮಾಡಬೇಕು ಅಂದ್ರೆ ಕೈಯಲ್ಲಿ 100, 200 ಸಹ ತಗೊಂಡು ಕೊಡಬಹುದು.